ಸುದೀಪ್ ಸರ್ ಆ ಮನೆಗೆ ಸ್ಟ್ರೆಂತ್ ಆಗಿದ್ರು. ಅಂದರೆ ನಿಮಗೆಲ್ಲ ಪ್ರತಿಯೊಬ್ಬರಿಗೂ ಒಂದು ತಿಳಿ ಹೇಳೋ ರೀತಿ, ಬೂಸ್ಟ್ ಮಾಡೋ ರೀತಿ, ಯಾಕಂದ್ರೆ ನೆಕ್ಸ್ಟ್ ವಾರಕ್ಕೆ ಹೋಗೋಕ್ಕೆ ಅದೊಂದು ಶಕ್ತಿ ಕೊಡ್ತಾ ಇತ್ತು. ಸೊ ಇದ್ರ ಬಗ್ಗೆ ಮತ್ತೊಂದು ಅವ್ರು ನೆಕ್ಸ್ಟ್ ಸೀಸನಿಂದ ಮಾಡಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಜವಾಗ್ಲೂ ಸುದೀಪ್ ಸರ್ ನಮ್ಗಳಿಗೋಸ್ಕರ ಟೈಮ್ ಮಾಡ್ಕೊಂಡು ಬಂದು ಅಷ್ಟು ಅವರ್ ನಿಂತ್ಕೊಂಡು ಮಾಡ್ತಾರಲ್ಲ, ನಿಜ ನಾವು ಅದಕ್ಕೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು. ಬಿಕಾಸ್ ಅದಷ್ಟು ಈಸಿ ಜಾಬ್ ಅಲ್ಲ. ನಮ್ಮನ್ನೇ ಒಂದು ವೀಕೆಂಡಲ್ಲಿ ರೆಡಿ ಎಲ್ಲ ಆಗಿದ್ವಿ. ಒಂದು ಇದರಲ್ಲಿ ಒಂದು 10 ನಿಮಿಷನೂ ಇಲ್ಲ, 5 ನಿಮಿಷ ನಿಲ್ಸಿದ್ರು ಅನ್ಸುತ್ತೆ. ನಮ್ಗೆ ನಿಲ್ಲಕ್ಕೆ ಆಗಲಿಲ್ಲ, ಕಾಲೆಲ್ಲ ನೋವು ಬಂದ್ಬಿಡ್ತು 5 ನಿಮಿಷ ನಿಂತಿದ್ದಕ್ಕೆ. ಅಂಥದ್ರಲ್ಲಿ ಸುದೀಪ್ ಸರ್ ಗಂಟೆಗಟ್ಟಲೆ ನಿಂತಿರ್ತಾರೆ. ಅವಾಗನು ಯಪ್ಪ ಜನ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಹೊರಗಡೆ ಬಂದಾಗ ವಿಚಾರ ಕೇಳಿದಾಗ ಇದ್ದಿದ್ದು ಹಾರ್ಟ್ ಬ್ರೇಕಿಂಗ್. ನೆಕ್ಸ್ಟ್ ಇಯರಿಂದ ಸುದೀಪ್ ಸರ್ ನಡೆಸ್ತಲ್ವಾ, ಒಂದು ಕಡೆ ವಿ ಆರ್ ಲಕ್ಕಿ ಅಂತ ಅನಿಸ್ತು. ಈ ಸೀಸನಲ್ಲಿ ನಾವಿದ್ವಿ, ಸುದೀಪ್ ಸರ್ ನಮ್ಮ ಜೊತೆಗಿದ್ರು, ಪ್ರತಿ ವೀಕೆಂಡ್ ಬರೋರು, ಬುದ್ಧಿ ಹೇಳೋರು, ಬೈಯೋರು, ಸಿಕ್ಕಾಬಡೆ ಫ್ರೆಂಡ್ಲಿ ಆಗಿದ್ರು. ಹೊರಗಡೆ ಬಂದಾಗ ಸುದೀಪ್ ಸರ್ ಹತ್ರ ಈ ಥರ ಫ್ರೆಂಡ್ಲಿ ಆಗಿರ್ತೀವೋ ಇಲ್ವೋ ಗೊತ್ತಿಲ್ಲ, ಅವಕಾಶ ಸಿಗುತ್ತೋ. ಬಿಗ್ ಬಾಸ್ ಅನ್ನೋ ವೇದಿಕೆಯಲ್ಲಿ ನಮಗೆ ಅವ್ರ ಜೊತೆ ಮಾತಾಡೋಕ್ಕೆ ಸಿಕ್ತು, ಹೊರಟೆ ಹೊಡಿಯೋದು ಸಿಕ್ತು, ಬೈಸ್ಕೊಳ್ಳೋಕೆ ಸಿಕ್ತು, ಫ್ರೆಂಡ್ ಸಿಕ್ಕಾಪಟ್ಟೆ ಅದೆಲ್ಲ ಆಯಿತು. ಬಟ್ ನೆಕ್ಸ್ಟ್ ಸೀಸನಿಂದ ಲೈಕ್ ಇಷ್ಟು ಸೀಸನ್ 11 ಸೀಸನ್ವರೆಗೂ ಸುದೀಪ್ ಸರ್ನ ನೋಡಿ, ನೆಕ್ಸ್ಟ್ ಸೀಸನಿಂದ ಬೇರೆಯವ್ರು ಬರ್ತೀನಿ ಅಂದರೂ ಅದು ಖುಷಿನೇ. ಬಟ್ ಸುದೀಪ್ ಸರ್ ಇರಲ್ವಲ್ಲ, ಆ ಪ್ರೆಸೆನ್ಸ್ ಮಿಸ್ ಆಗುತ್ತೆ ಸುದೀಪ್ ಸರ್ದು. ಬಟ್ ಅವರೇನು ಡಿಸಿಷನ್ಸ್ ತೊಗೊಂಡಿದ್ರೆ ಅವರು ಪರ್ಸ್ನಲ್ ಆಗಿ ತೊಗೊಂಡಿರ್ತಾರೆ. ಅದಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು, ಇಷ್ಟು ವರ್ಷ ಮಾಡಿದ್ದಾರೆ ಅಂದರೆ. ಬಟ್ ವಿ ವಿಲ್ ಮಿಸ್ ಹಿಮ್. ಅವ್ರ ಜೊತೆ ಅಂದರೆ ಅವ್ರು ಶೋ ಮಾಡುವಾಗ ಅವ್ರು ನಿಮ್ಗೆ ತಿಳಿ ಹೇಳಿರೋವಂಥ ಯಾವ ಒಂದು ಘಟನೆ ಗೈಡ್ ಮಾಡಿರುವಂಥ ಒಂದು ವಿಚಾರ ಯಾವ್ದು ನೀವು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ನನಗೆ ಅವರು ಇದೇ ಒಂದು ವಿಚಾರ ಅಂತಲ್ಲ, ಪ್ರತಿಯೊಂದು ವಿಚಾರ ಪ್ರತಿಯೊಂದು ವೀಕಲ್ಲಿ ಬಂದಾಗೂ ಅವ್ರು ಹೇಳ್ತಿದ್ದದ್ದೇ ಯಾವುದು ನಮಗೆ ಇದು ಆಲ್ರೆಡಿ ಹೇಳಿದಾರಲ್ಲ ಅಂತ ಅನಿಸೇ ಇಲ್ಲ. ಪ್ರತಿಯೊಂದು ವಾರ ಬಂದಾಗೂ ಬೇರೆ ಬೇರೆ ಇದರಲ್ಲೇ ಹೇಳ್ತಿದ್ದಿದ್ದು ನಮಗೊಂದು. ಆಮೇಲೆ ಅವ್ರು ಅದೇ ಹೇಳ್ತಾರೆ, ನಿಮ್ಮನ್ನು ನೀವು ಯಾವತ್ತೂ ಡಿಗ್ರೇಡ್ ಮಾಡ್ಕೊಬೇಡಿ, ನಿಮ್ಮನ್ನು ನೀವು ಕೆಳಗಿಟ್ಕೊಬೇಡಿ, ಯಾವತ್ತೂ ನಿಮ್ಮನ್ನು ನೀವು ಟಾಪ್ ಲೆವೆಲಲ್ಲೇ ನೋಡ್ಕೊಳ್ಳಿ, ಬೇರೆಯವ್ರು ಹೆಂಗಾದರೂ ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು, ಬೇರೆಯವ್ರ ಒಪಿನಿಯನ್ಗೆ ತಲೆ ಕೊಡಬೇಡಿ, ತಲೆ ಬಾಗಬೇಡಿ. ನಿಮಗೇನು ಅನಿಸುತ್ತೆ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಅಷ್ಟೇ ನೀವಿರಿ, ಬೇರೆಯವ್ರದ್ದು ನಿಮ್ಗೆ ಅವಶ್ಯಕತೆ ಇಲ್ಲ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ನೋ, ನಿಮಗೆ ಗೊತ್ತು ನೀವೇನು ಅಂತ. ಈ ಥರ ಒಂದಷ್ಟು ಗೈಡ್ ಮಾಡೋದು ಪ್ರತಿ ವಾರನೂ ಇದೆಯಲ್ಲ, ನಮಗೆ ಹೊರಗಡೆ ಅದು ಯಾರು ಹೇಳ್ತಾರೋ ನಮ್ಗೆ ಅದು ಅವಕಾಶನೇ ಸಿಗಲ್ಲ. ಬಟ್ ಅಲ್ಲಿ ಅದೆಲ್ಲ ಕೇಳಿಸ್ಕೊಂಡಿದ್ದು ಸಿಕ್ಕಾಬಡೆ ಖುಷಿ ಇದೆ. ಈಗ ಬಿಗ್ ಬಾಸ್ ಶೋ ಆದಮೇಲೆ ನಿಮಗೆ ಯಾರ ಜೊತೆ ನಂಗೆ ಇವ್ರ ಜೊತೆ ಕನೆಕ್ಷನ್ ಇಟ್ಕೊಳಕ್ಕೆ ಇಷ್ಟ ಇಲ್ಲಪ್ಪ, ಬೇಡ ಅಂತ ಅನ್ಸೋದಾದ್ರೆ ಯಾರು ಜೊತೆಗೆ ಅಂತ? ಆ ಥರ ಯಾರ ಜೊತೆನೂ ಇವ್ರ ಜೊತೆ ಕನೆಕ್ಷನ್ ಇರಬಾರ್ದು ಅಂತ ನಾನು ಯಾವ ಫೋನ್ ಕಾಂಟ್ಯಾಕ್ಟ್, ನನಗೆ ಇವ್ರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋದಾದ್ರೆ? ಆ ಥರ ಯಾರೂ ಇಲ್ಲ. ನನಗೆ ಲೈಕ್ ಹೊರಗಡೆ ಬಂದಿದ್ದ ದಿನದಿಂದನೇ ಎಲ್ಲರ ಜೊತೆ ಸಖತ್ತಾಗಿ ಆರಾಮಾಗಿ ಮಾತಾಡಿಕೊಂಡು ಖುಷಿಯಿಂದ ಇದ್ದೀವಿ. ಅದೇ ನಾನು ಸುಮಾರು ಸಲ ಹೇಳಿದ್ದೀನಿ, ಬಿಗ್ ಬಾಸ್ ಮನೇಲಿ ಏನಾಯಿತು, ಇಟ್ಸ್ ಜಸ್ಟ್ ಎ ಗೇಮ್, ಲೆಟ್ಸ್ ಲಿವ್ ದೇರ್. ಮುಂದಕ್ಕೆ ಏನು ಹೋಗ್ತೇವೋ ಅದು ಇಟ್ಸ್ ಎ ನ್ಯೂ ಜರ್ನಿ, ಹೊಸ ಪಾಠ ನಮಗೆ ಜೀವನದಲ್ಲಿ, ಹೊಸ ಅಧ್ಯಾಯದಲ್ಲಿ ಹೊಸ ಪಾಠ ಕಲ್ತಿದ್ವಿ. ಮುಂದೆ ಖುಷಿಯಾಗಿರೋಣ ಅಂತ ಇವಾಗಲೂ ಅಷ್ಟೇ. ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಎಲ್ಲರ ಜೊತೆ ಚೆನ್ನಾಗಿ ಆರಾಮಾಗಿದ್ದೀನಿ. ಕಿಚ್ಚನ ಚಪ್ಪಾಳೆ ಅದು ತುಂಬಾ ನಿಮ್ಮ ವಿಚಾರದಲ್ಲಂತೂ ತುಂಬಾ ಕಲರ್ಫುಲ್ ಆಗಿತ್ತು. ಆ ಫೋಟೋಸ್ ನಾವು ನೋಡಿದಾಗ ಸುದೀಪ್ ಸರ್ ಸ್ಕ್ರೀನಲ್ಲಿ ಇರ್ತಾರೆ, ನೀವು ಈ ಕಡೆ ಬಂದು ಹಿಂಗೆ ಮಾಡ್ತೀರಾ, ಅದು ಇವತ್ತಿಗೂ ಅಷ್ಟೇ ಅದು ಎಲ್ಲರಿಗಿಂತ ಒಂದು ಬೆಸ್ಟ್ ಒಂದು ಅಂತ ಹೇಳ್ಬೋದು ನೋಡೋರಿಗೆ. ಸೊ ಅದ್ರ ಬಗ್ಗೆ ಹೇಳೋದಾರೆ? ಅದಂತೂ ಬಿಕಾಸ್ ಯಾರೇ ಬಿಗ್ ಬಾಸಿಗೆ ಹೋದರೂ ಎಲ್ರಿಗೂ ಒಂದು ಆಸೆ ಇದ್ದಿರುತ್ತೆ, ಕಿಚನ ಚಪ್ಪಾಳೆ ತಗೊಂಡೇ ಬರಬೇಕು ಅಂತ. ನನಗೇನಿದೆ ತಗೊಂಡೇ ಹೋಗಬೇಕು. ಹೋದರೆ ಅದನ್ನು ಮಿಸ್ ಆದರೆ ಬಿಗ್ ಬಾಸ್ ಅನ್ನೋದು ಇದರಲ್ಲಿ ಅದೊಂದು ಎಲ್ಲೋ ಮಿಸ್ ಆದಂಗೆ ಅನಿಸುತ್ತೆ ಅಂತ. ಬಿಕಾಸ್ 8ನೇ ವಾರದಲ್ಲೋ 7ನೇ ವಾರದಲ್ಲೋ ಅದು ಮಿಸ್ ಆಗಿತ್ತು ನನಗೆ. ಅವಾಗ ಸಿಕ್ಕಾಬಡೆ ಬೇಜಾರಾಗುತ್ತೆ, ಶೀಟ್ ಮಿಸ್ಡ್ ಇಟ್ ಅಂತ. ಮತ್ತೆ ಅದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್. ಹೋದ ವಾರ ಸರ್ ನಮಗೆಲ್ಲ ಬೇಕು, ಅದು ಒಂಥರ ಎನರ್ಜಿ ಬೂಸ್ಟ್ ಮಾಡುತ್ತೆ, ಮೋಟಿವ್ ಮಾಡುತ್ತೆ ಅಂತ ಕೇಳಿದ್ವಿ. ನೆಕ್ಸ್ಟ್ ವಾರನೇ ನನಗೆ ಬಂದಾಗ ವಾಟ್, ಓಕೆ ಒಂಥರ ಸಿಕ್ಕಾಬಡೆ ಜೋಶ್ ಕೊಡ್ತು. ಆ್ಯಂಡ್ ಇತ್ತು ನನ್ಗೆ ಅದಿನ್ನ ಮೆಮೊರಬಲ್ ಆಗಿರಬೇಕಲ್ಲ. ಸೊ ಟಿ ವಿ ಪಕ್ಕದಲ್ಲಿ ಹೋಗಿ ಹೊರಗಡೆ ಹೋಗಂತ ಫೋಟೋ ತಕ್ಕೊಳಕ್ಕಾಗಲ್ಲ. ಸರ್ ಫೋಟೋ ಬೇಕು ಅಂದರೆ ಹೊರಗಡೆ ಬನ್ನಿ ಕೊಡ್ತೀನಿ ಸ್ಟೇಜ್ ಮೇಲೆ ಅಂತ ಕರೀತಾರೆ. ಅಷ್ಟು ಬೇಗ ಹೋಗೋ ಆಸೆ ಇರಲಿಲ್ಲ ಕಿಚನ ಚಪ್ಪಾಳೆ ಬಂದಮೇಲೆ. ಸೊ ಅದಕ್ಕೆ ಅದು ಟಿ ವಿ ಮುಂದೆ ನಿಂತ್ಕೊಂಡು ಅದೊಂದು ಮೆಮೊರೇಬಲ್ ಮೂಮೆಂಟ್ ಅಲ್ವಾ. ಸೊ ಅದನ್ನ ಇನ್ನಷ್ಟು ಕಲರ್ಫುಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟಿ ವಿ ಮುಂದೆ ನಿಂತ್ಕೊಂಡು ಒಂದು ಪೋಸ್ ಕೊಟ್ಟಾಗ ಸರ್ ಪೋಸ್ ಕೊಟ್ಟರು, ಅದಿದ್ದು ಖುಷಿ ಆಯಿತು ನನಗೆ. ಸೊ ಬ್ಲೆಸ್ಡ್ ಮೂಮೆಂಟ್ ಅಂತ ಹೇಳ್ಬೋದು.